ಈಗಾಗಲೇ ಸರ್ 2010 ಮೇಲ್ಪಟ್ಟು ಎಲ್ಲ ವಲಯ ಕಚೇರಿಗೂ ನಾವು ವಿಷಯಗಳ ಗಮನಕ್ಕೆ ತಂದೇವೆ. ಮಹಾನಗರ ಪಾಲಿಕೆ ಗಮನಕ್ಕೂ ತಂದೇವೆ. ಹುಬ್ಬಳ್ಳಿ ನಗರದಾಗ 155 ನಿಲ್ದಾಣಗಳು ಮಾಡಬೇಕಂತೇಳಿ ಈಗಾಗಲೇ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಸರ್. ಈಗೇನಾಗಿದೆ, ಈಗ ಮಹಾನಗರ ಪಾಲಿಕೆ ಅಧಿಕಾರಿಗಳು ನಮ್ಗೆ ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ. ಯಾಕಂದ್ರೆ ಈಗಾಗಲೇ ರೈಲ್ವೆ ಸ್ಟೇಷನ್ ಸುರಂಗ ಮಾರ್ಗದಲ್ಲಿ ಆಟೋ ರಿಕ್ಷಾ ನಿಲ್ದಾಣ ಚೆಕ್ ಮಾಡಿಸ್ಕೊಟ್ಟಿದ್ದಾರೆ ಸರ್. ಏರ್ಪೋರ್ಟ್ ಮುಂದೆಲ್ಲೂ ಕೂಡ ಆಗಿದ್ದಾರೆ. ಮತ್ತು ಆಮೇಲೆ ಬನ್ನಿ ಮಕ್ಕಳ ದೇವಸ್ಥಾನ ಮುಂದೆ ಕೂಡ ಆಗಿದೆ. ಈಗ ಇಲ್ಲಿ ವಾರ್ಡ್ ನಂಬರ್ 55ರಲ್ಲಿ ನಮಗೆ ಒಂದು 6 ನಿಲ್ದಾಣಗಳ ಸುಮಾರು ವರ್ಷಗಳ ಹಿಂದಿದ್ದು ಸರ್. 40 ವರ್ಷಗಳ ಹೆಚ್ಚಿನ ಹಿಂದಿಂದ ಆಟೋ ರಿಕ್ಷಾ ನಿಲ್ದಾಣಗಳದಾವೆ ಸರ್. ಅಲ್ಲಿ ನಾವು ಈಗಾಗಲೇ ತಮ್ಮ ಹಿಂದಿರುವಂಥ ಅಧಿಕಾರಿಗಳ ಜೊತೆ ಕೂಡ ಸರ್ವೆ ಮಾಡಿಸಿದ್ವಿ ಸರ್. ಅದಕ್ಕೆ ಯಾವುದೇ ರೀತಿ ಸ್ಪಂದನೆ ಸಿಕ್ಕಿಲ್ಲ ಸರ್. ಆ ಮಾನ್ಯ ರುದ್ರೇಶ್ ಗಾಳಿ ಸಾಹೇಬರು ಕೂಡ ಇದು ಗಮನಕ್ಕೆ ಐತೆ ಸರ್. ಅದಕ್ಕೇನೈತಲ್ಲ ಸರ್, ತಾವು ತಕ್ಷಣ ಇದನ್ನು ನಮ್ಮ ಕೊಟ್ಟರ ಮನವಿಯನ್ನು ಗಮನಿಸಿ ನಮ್ಮ ಆಟೋ ರಿಕ್ಷಾ ನಿಲ್ದಾಣನ ಇದು ಶ್ರೀ ಸಿದ್ದಾರೂಢ ಆಟೋ ರಿಕ್ಷಾ ನಿಲ್ದಾಣ ಸರ್, ಇಂಡಿ ಪಂಪ್ ಫೌಂಡೇಶನ್ ಮುಂಭಾಗದಲ್ಲಿರುವಂಥ 40 ವರ್ಷಗಳ ಹಿಂದಿರುವಂಥ ನಿಲ್ದಾಣ ಸರ್. ಆ ನಿಲ್ದಾಣ ಮುಂದೊಂದು ಆಗ್ಬೇಕು ಸರ್. ಆಮೇಲೆ ಕರೀಂ ಡಾಕ್ಟರ್ ಹಾಸ್ಪಿಟ್ಲ್ ಮುಂಭಾಗ ಸರ್, ಅದು ಒಂದು ಅಲ್ಲೊಂದು ಆಗ್ಬೇಕು ಸರ್. ಸುಮಾರು ಅವ್ರ ವ್ಯಾಪ್ತಿಯೊಳಗೆ ಒಂದು 5ರಿಂದ 6 ನಿಲ್ದಾಣ ಬಂದವು ಸರ್. ತಾವು ನಮ್ಗೆ ಒಂದು 8-10 ದಿವಸದೊಳಗೆ ಅದನ್ನು ಸರ್ವೆ ಮಾಡಿಸಿ ಆ ನಿಲ್ದಾಣಗಳ ತಾವು ಕೈಗೆತ್ಕೊಂಡು ಕೆಲಸ ಮಾಡಿಕೊಡ್ಬೇಕಂತ ನಮಗೆ ಮನವಿ ಸರ್. ಅದಕ್ಕೆ ಸರ್ ತಾವು ಗಮನ ಹರಿಸ್ಬೇಕು ಸರ್. ಈಗ ಯಾಕಂದರೆ ಸರ್ ಮಹಾನಗರ ಪಾಲಿಕೆಯಿಂದ ನಮಗೆ ಆಗಿಲ್ಲ ಅಂತ ನಾವು ಹೇಳೋದಿಲ್ಲ ಸರ್. ಆಗಿದೆ, ಕೆಲವೊಂದು ಕೆಲಸಗಳಾಗಿದ್ದಾವೆ. ಆದರೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ಆಟೋ ರಿಕ್ಷಾ ಆಗ್ತಾಯಿಲ್ಲ. ಯಾಕಂದರೆ ಏನಾಗ್ತಾಯಿದೆ ಸರ್, ಈ ಹಣ್ಣು ಮಾರೋರು, ಕೆಲವೊಂದು ತರಕಾರಿ ಮಾರೋರು, ಕೆಲವರು ಅಂಗಡಿಯವರು ಇವರು ನಮ್ಮ ಆಟೋ ರಿಕ್ಷಾ ನಿಲ್ದಾಣಗಳನ್ನ ತೊಗೋತಾ ಇದ್ದಾರೆ. ಅಂದ್ರೆ ಅವ್ರು ಬಂದು 4 ದಿನ ಕುತ್ತಂಗೆ ಮಾಡೋದು, ಇದು ನಮ್ಮದು ಐತೆಲ್ಲ ಅಂದ್ಬಿಡೋದು. ಈ ಪರಿಸ್ಥಿತಿ ನಮ್ದು ಆಗ್ತೈತೆ ಸರ್. ನಾವು ಆಲ್ರೆಡಿ ಹೋಗಿ ರೋಡಿಗೆ ಹೋಗಿದ್ರಿ. ಆ ರೋಡ್ನಾಗ ನಾವು ನಿಂತು ಕೂಡಲೇ ನಮಗೆ 500 ರೂಪಾಯಿ 1000 ರೂಪಾಯಿ ದಂಡ ಆಗೋದು ಪೊಲೀಸರು. ಈ ಪರಿಸ್ಥಿತಿ ನಮ್ಗೆ ನಿರ್ಮಾಣ ಆಗುತ್ತೆ ಸರ್. ತಕ್ಷಣ ತಾವು ಗಮನಕ್ಕೆ ತಗೊಂಡ ಇದನ್ನು ನಿಲ್ದಾಣಗಳು ಎಲ್ಲಿಂದ ಪರಿಶೀಲನೆ ಮಾಡಿ ನಿಮ್ಮ ಮಹಾನಗರ ಪಾಲಿಕೆಯಿಂದ ನಮಗೆ ಆಟೋ ರಿಕ್ಷಾ ನಿಲ್ದಾಣ ಮಾಡಿಸ್ಕೊಡ್ಬೇಕು ನಮ್ಮ ಮನವಿ ಸರ್. ಮನವಿ ಅಂತ ಧಿಕ್ಕಾರಕ್ಕೆ ಹೋಗಿದ್ರೆ ಅಲ್ಲ ಸರ್, ಮನವಿನ ಬೇರೆ ಧಿಕ್ಕಾರ ಬೇರೆ. ಅನ್ಯಾಯ ಆದಾಗ ಧಿಕ್ಕಾರಕ್ಕೆ ಹೋಗ್ಬೇಕು. ನಮಗೆ ಅನ್ಯಾಯ ಆಗಕ್ಕೆ ಬಂದಿದೆ ಸರ್. ಆಗಿರೋ ಸರ್ ಇವತ್ತಿನ ಮನೇಲಿ ಸರ್ ನಮಗೆ ಆಗಿರೋ ಅನ್ಯಾಯಕ್ಕೆ ಧಿಕ್ಕಾರಕ್ಕೆ ಸರ್. ಈಗ ಇವತ್ತಿನ ಮನೇಲಿ ಸರ್ ಇವತ್ತಿನ ಮನೇಲಿ ಸರ್ ಅಲ್ಲ ಸರ್, ಮನವಿ ಆಲ್ರೆಡಿ ನಾವು ಕೊಡ್ತಾನೆ ಬಂದಿಬಿಡಿ ಸರ್. ಇವತ್ತಿನ ಮನೇಲಿ ಸರ್ ನಮ್ಗಿದೆ ಸುಮಾರು ನಾನು 19 ವರ್ಷದಿಂದ ಪ್ರೆಸಿಡೆಂಟ್ ಆಗಿನ್ರಿ. ಅವಾಗಿನ ಮನವಿ ಕೊಡೋದು ಬಂದಿಬಿಟ್ಟು ಜೀವನಾರ ನಮ್ದು. ಒಬ್ಬ ಏನೋ ನಿಮ್ಮಂಥ ಪುಣ್ಯಾತ್ಮರ ಅಧಿಕಾರಿಗಳು ನಮ್ಗೆ ಐತೆ ಬರ್ರಿ. ಈಗ ನೋಡ್ರಿ ವಲಯ ನಂಬರ್ 7 ಕೆಲವೊಂದು ನಮ್ಮ ನಿಲ್ದಾಣಗಳು ಆಗುತ್ತಾವೆ. ತಾವು ಕೂಡ ಗಮನ ಹರಿಸಿ ನಮ್ಮ ನಿಲ್ದಾಣ ಈಗ ಭಾಳ ಮನವಿ ಕೊಟ್ಟಿವಿ ಸರ್. ಅದರ ಮೇಲಾಗಿಂದ ತಮಗೆ ಗಮನಕ್ಕೆ ಬಂದಿಲ್ಲ ಕಾಣ್ತೀವಿ ಸರ್. ನಮ್ಗೆ ಅದು ಗಮನ ಹರಿಸಿ ಸರ್ ನಮಗೆ ಮಾಡಿಕೊಡ್ಬೇಕಂತ ನಾವು ವಿನಂತಿ ಮಾಡ್ತೇವೆ ಸರ್. ಏನ ಮನವಿ ಕಾಪಿ ಕೊಡೋದು ಹೇಳದ ಆಮೇಲೆ ಮಾಡ್ಕೊಡೋದನ್ನ ಏನಾಗೈತೆ ಅಂದ್ರೆ ಸರ್, ಈಗೆಲ್ಲ ಸರ್ ಇದೆ ಸ್ಮಾರ್ಟ್ ಸಿಟಿ ಆಗಿತ್ತು ಪೂರ್ವ ಸರ್. ಇದು ಮಹಾನಗರ ಪಾಲಿಕೆಯಿಂದ ನಮ್ಗೆ ಆಗ್ಬೇಕಾಗಿತ್ತು ಸರ್ ನಿಲ್ದಾಣ. ಇವತ್ತು ಒಬ್ರಿಗೆ ಬರೀ ಸರ್ ಮಿನಿಸ್ಟ್ರ್ ಲೆವೆಲ್ನೇ ಸರ್ ಹೋಗ್ಯಾವ ಸರ್. ಇವು ಏನೋ ಪುಣ್ಯಾತ್ಮ ನೀವು ಅದಿರಿ, ನಿಮ್ಮ ಸಾಹೇಬ್ರ ಎಲ್ಲ ಗಮನಕ್ಕೆ ಐತ್ರಿ. ಭಾಳ ನಮ್ಮ ದುರ್ಗದ ನಿಲ್ದಾಣ ನೋಡ್ರಿ ಸರ್. ಅಲ್ಲಿ ಯಾವ ಪರಿಸ್ಥಿತಿ ಏನೇನಾಗೈತೆ ಅಂತೆಲ್ಲ ಅವ್ರಿಗೆ ಗೊತ್ತಿತ್ತು ಸಾಹೇಬ್ರಿಗೆ. ಯಾಕಂದ್ರೆ ಸರ್ ಮಾಡ್ರಿ 1,75,000 ಮಾಡ್ತಾರೆ. ನಿಮ್ಮ ಮನೆ ಪತ್ರ ಕೊಡ್ರಿ, ಅದಕ್ಕೆ ಬಜೆಟ್ ನಾವು ವಿಚಾರ ಮಾಡಬೇಕಾಗ್ತದೆ. ನಿಮ್ಮಂತೂ ಬಿಟ್ಟು ಬಜೆಟ್ ಬೇಕಾದ್ರೆ ಮಾಡ್ಕೊಡ್ತೀವಿ, ನಮ್ಗೆ ಗ್ಯಾರಂಟಿ ಸರ್. ಅಪ್ರ ಹಿಂಗೆ ಒಳ್ಳೆ ಹಿಂಗೆ ಸಾಹೇಬ್ರಿಗೆ ಮನವಿ ಕೊಡೋಣಪ್ಪ, ಅವ್ರ ಗಮನಕ್ಕೆ ಬರ್ತೀವಿ. ಒಳ್ಳೆ ಸರಿ ಅಂದರೆ
ಸ್ವಲ್ಪ ಜೋರಲ್ಲಿ ಮುರಳಿ. ತಮ್ಮ ಪ್ರದೇಶದ ವ್ಯಾಪ್ತಿಯಡಿ ಬರುವ ಇಂಡಿಪಂ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿರುವ ಶ್ರೀ ಸಿದ್ದಾರೂಢ ಆಟೋ ರಿಕ್ಷಾ ನಿಲ್ದಾಣವನ್ನು ಮತ್ತು ಹಳೆ ಹುಬ್ಬಳ್ಳಿ ವ್ಯಾಪ್ತಿಯಲ್ಲಿ ಬರುವ ಡಾಕ್ಟರ್ ಕರೀಂ ದವಾಖಾನೆ ಎದುರುಗಡೆ ಇರುವ ಮತ್ತು ನಿಮ್ಮ ಪ್ರದೇಶದಲ್ಲಿ ಸುಮಾರು 5ರಿಂದ 6 ಆಟೋ ರಿಕ್ಷಾ ನಿಲ್ದಾಣ ಇರುವಂಥ ಸ್ಥಳಗಳನ್ನು ಪರಿಶೀಲಿಸಿ ಚೆತ್ ಆಟೋ ರಿಕ್ಷಾ ನಿಲ್ದಾಣವನ್ನು ಮಾಡಿಕೊಡಬೇಕೆಂದು ತಮ್ಮಲ್ಲಿ ಮನವಿ ಕುರಿತು ಈಗಾಗಲೇ ಹುಬ್ಬಳ್ಳಿ ನಗರದಲ್ಲಿ 155 ಆಟೋ ರಿಕ್ಷಾ ನಿಲ್ದಾಣಗಳನ್ನು ಮಾಡಿಕೊಡುವಂತೆ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ನೀಡಲಾಗಿದೆ. ಆದ ಕಾರಣ ತಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಆಟೋ ರಿಕ್ಷಾ ನಿಲ್ದಾಣಗಳನ್ನು ಮಹಾನಗರ ಪಾಲಿಕೆಗೆ ಒತ್ತಾಯ ಮಾಡಿ ಚೆತ್ ಆಟೋ ರಿಕ್ಷಾ ನಿಲ್ದಾಣವನ್ನು ಮಾಡಿಕೊಡಬೇಕೆಂದು ಇವತ್ತು ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ಹಾಗೂ ಹುಬ್ಬಳ್ಳಿ ಆಟೋ ರಿಕ್ಷಾ ಮಾಲಕರ ಚಾಲಕರ ಸಂಘದಿಂದ ರಾಜ್ಯಾಧ್ಯಕ್ಷರಾದ ಶ್ರೀ ಶೇಖರಯ್ಯ ಮಠಪತಿ ಅವರ ನೇತೃತ್ವದಲ್ಲಿ ಮತ್ತು ಸಂಘದ ಪದಾಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಇವತ್ತು ಹೆಗ್ಗೇರಿಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ರೀಡಾಂಗಣದ ಮುಂಭಾಗದಲ್ಲಿರುವಂಥ ಇವತ್ತು ವಲಯ ಕಚೇರಿ ಮಹಾನಗರ ಪಾಲಿಕೆ ವಲಯ ಕಚೇರಿ ಹತ್ತಿರದಲ್ಲಿ ಆಯುಕ್ತರಿಗೆ ಇವತ್ತು ಅವರ ಅಧಿಕಾರಿಗಳಿಗೆ ಇವತ್ತು ನಮ್ಮ ಇಡೀ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದಿಂದ ಇವತ್ತು ಮನವಿಯನ್ನು ನೀಡಲಾಗಿದೆ. ನೋಡ್ರಿ ನೀವೊಂದು ಜಾಣ ಸರ್ ಮಾತಾಡ್ತಾರೆ. ಆಯ್ತು ಸರ್ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದ ಯಾವತ್ತು ಪದಾಧಿಕಾರಿಗಳೇ, ಹುಬ್ಬಳ್ಳಿ ಧಾರವಾಡ ಅಥವಾ ನಮ್ಮ ಹೆಗ್ಗೇರಿ ಭಾಗದ ಎಲ್ಲ ಆಟೋ ಚಾಲಕರ ಸಂಘದ ಪದಾಧಿಕಾರಿಗಳೇ, ಯಾವತ್ತು ನಮ್ಮ ಆಟೋ ಚಾಲಕರು ಹಾಗೂ ಅಧ್ಯಕ್ಷರಿಗೆ ಹಾಗೂ ಮಾಲೀಕರು ನೀವೇನು ಬೇಡಿಕೆ ಕೊಟ್ಟಿದ್ದೀರಿ ಅದನ್ನು ಅಧ್ಯಕ್ಷ ಹೇಳಿದಂಗೆ ಸಾಕಷ್ಟು ಹಿಂದಿನ ದಿವಸ ಇದು ಉಳ್ಕೊಂಡಿದೆ. ಸೊ ಇದನ್ನು ಪರಿಶೀಲನೆ ಮಾಡಿ ಮಾನ್ಯ ಆಯುಕ್ತರಿಗೂ ಹಾಗೂ ಸಾಮಾನ್ಯ ಸಭೆಯು ಕೂಡ ವಿಷಯವನ್ನು ಪ್ರಸ್ತಾಪಿಸಿ ಆದಷ್ಟು ಶೀಘ್ರದಲ್ಲಿ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳುವ ಬಗ್ಗೆ ಯಾರು